ಅಗ್ನಿ ಸಾಕ್ಷಿ ಸ್ಟಾರ್ಟಿಂಗಲ್ಲಿ ಏನಿದೆ ಜಾತ್ರೆ ಅನ್ನೋದು ನಿನ್ನ ತಲೆ ಅಂದರೆ ತನ್ನ ತಲೆ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಏನಾದರೂ ಜೋರು ಹೊಡೆದಿದ್ರೆ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗ್ತಿತ್ತು ನನ್ನ ತಲೆ ಅಷ್ಟು ಗಟ್ಟಿ ಐತೆ ಅಂತೆಲ್ಲ ನೀನು ಇಲ್ಲೇ ಕುಂತ್ಕೊ ನೀನು ಬರಬೇಡ ಅಂತೆಲ್ಲ ಹೇಳಿದೆ. ಏನು ಹುಡುಕ್ತಾ ಇದೀಯ ನೀನು ಅಂತೆಲ್ಲ ಹೇಳಿದಾಗ ಜಾತ್ರೆ ನಿಮ್ಮ ಬತ್ತಾಸು ಚಕ್ಲಿ ನೀವು ಪಟ ತಗೊಳ್ಳೋಣ ಅಂತೆಲ್ಲ ಹೇಳಿ ಅದೆಲ್ಲ ಬೇಡ ನೀನು ಇಲ್ಲೇ ಕುಂದ್ರೆ ಇಲ್ಲ ಆದಿತಿ ಇವಿನ ನನಗೂ ಪರಿಚಯ ಮಾಡ್ಸ ನಾನು ಬರ್ತೀನಿ ಅಂತೆಲ್ಲ ಬೇಡ ಬೇಡ ನೀನು ಇಲ್ಲೇ ಕುಂತ್ಕೊ ಅಂತೆಲ್ಲ ಹೇಳಿದೆ. ಇಲ್ಲ ನಾನು ಬರ್ತೀನಿ ಅಂತ ನೋಡಪ್ಪ ಹೂ ತಗೊಳಪ್ಪ ಹೂ ನಿನ್ನ ತಗೊಳಪ್ಪ ಅಂತೆಲ್ಲ ಹೇಳ್ತಾ ಬೇಡ ಬೇಡ ಅಂತೆಲ್ಲ ಹೇಳಿದಾಗ ನಿನ್ನ ಹೆಂಡ್ತಿಗೆ ಹೂ ಕೊಡ್ಸಪ್ಪ ನೀನು ಅದಕ್ಕೆ ಹಂಗೆ ಜುಬುಕ್ತನ ಮಾಡ್ತೀಯ ಅಂತೆಲ್ಲ ಹೇಳಿದೆ. ಆತ ರೊಕ್ಕ ಅಂತೆ ಕೊಡ್ತಾನೆ ಹೂವು ಏನು ಕೊಡ ನಿನ್ನ ಗಂಡ ರೊಕ್ಕ ಕೊಟ್ಟು ಹೋಗೋಣ ಹೂ ತಗೊಳಮ್ಮ ಹೂ ವೇಸ್ಟ್ ಆಗುತ್ತೆ ಹೂ ಮುಡ್ಕೊ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಈ ಕಡೆ ಮಲ್ಲಿಕಾ ಮತ್ತು ಅರವಿಂದ್ ಅವರಿಬ್ಬರು ಮಾತಾಡ್ತಾರ. ಅನನ್ಯ ಭಂಡಾರಿ ಜೊತೆ ಇದ್ದಾಳೆ. ಚಿಕ್ಕ ವಿಷಯನ ಗುರ್ತಿಡಿ ಶಾರ್ಪ್ ಇದ್ದಾಳ. ಅಗ್ನಿ ಗಂಟ್ಲು ನೋಡಿದರೆ ಹೀಗಾಗಿದೆ. ಅದ್ರ ಮೇಲೆ ಸಾಕ್ಷಿ ಹೆಲ್ಪ್ ತೊಗೊತಾನೋ ಇಲ್ಲೋ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾನೆ. ದೇವರಿಗೆ ಗೊತ್ತು ಅಂತೆಲ್ಲ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಇವರಿಬ್ಬರಿಗೆ ತಮಾಷೆ ಅವರಿಬ್ಬರು ಕೆಮಿಸ್ಟ್ರಿ ಸೂಪರ್ ಆಗಿರುತ್ತೆ ಬಿಡಿ ಅಂತೆಲ್ಲ ಹೇಳಿದ್ರೆ ಯೋಚನೆ ಮಾಡಬೇಡಿ ದೊಡ್ಡಪ್ಪ ಅಗ್ನಿ ಪ್ರಯೋಗ ಅದೆಲ್ಲ ಹೇಳ್ಕೊಡ್ಬೇಕಾ ಅಂತೆಲ್ಲ ಹೇಳ್ತಾನೆ. ಅವ್ನು ಚೆನ್ನಾಗೇ ಪ್ರಿಪೇರ್ ಆಗಿದ್ದಾನವ ಅಂತೆಲ್ಲ ಹೇಳಿ ಪ್ರಾಜೆಕ್ಟ್ಗೆ ಬಿಸ್ನೆಸ್ ಆದರೆ ಕೇಳಿ ಟೈಮಿಗೂ ಒಂದು ಲಿಮಿಟ್ ಅಲ್ಲ ಇನ್ನು ಎಷ್ಟು ದಿವಸ ಅಂತ ಅವರಿಬ್ಬರು ಮೀಟ್ ಮಾಡೋದ್ರಲ್ಲಿ ಕಾಲ ಕಳಿಬೇಕು. ಆದಷ್ಟು ಬೇಗ ಮದುವೆ ಮಾಡಬೇಕು. ಈಗೇನು ಕಾಲದ್ರೆ ಹುಡ್ರು ಅರ್ಥ ಮಾಡ್ಕೊಂಡ್ರೆ ಟೈಮ್ ತೊಗೊತಾರಲ್ಲ ಮಲ್ಲಿಕಾ ಅಂತ ತುಂಬ ಅರ್ಥ ಮಾಡ್ಕೊಂಡ್ರು ಕೆಲಸ ಕೆಡುತ್ತೆ ಭಾವ ಅಂತ ಅದಿತಿ ಮದುವೆದು ಅವ್ರು ಟೈಮ್ ಕೇಳಿದ್ದೇನೆ ಸರಿ ಆ ಕೇಳಿ ಟೈಮಿಗೂ ಅಂತ ಎಲ್ಲ ಇರುತ್ತಲ್ಲ ಅಂದರೆ ಇಲ್ಲಿ ಅದಿತಿ ಮತ್ತು ಯುವಿ ಮದುವೆ ಬಗ್ಗೆ ಮಾತಾಡ್ತಾರೆ. ಸಾಕ್ಷಿನ ಕರ್ಕೊಂಬರ್ಬೋದಾಗಿತ್ತಲ್ಲ ಅಂತೆಲ್ಲ ನಾನು ಯುವಿಗೋಸ್ಕರ ಗಿಫ್ಟ್ ತೊಗೊಂಬ ಅಂತ ಹೇಳಿದೆ ತಂದಿಯಾ ಅಂತೆಲ್ಲ ಕೇಳ್ತಾನೆ. ಹಣೆ ಮೇಲೆ ಕೈ ಇಟ್ಕೊತಾನೆ ತಂದಿರಲ್ಲ ಗಿಫ್ಟ್ ತಗೊಂಬರ್ತೀನಿ ಅಂತೆಲ್ಲ ಹೇಳಿ ಹಾಗೆ ಅವ್ರ ತಂಗಿನ ಅಲ್ಲೇ ನಿಲ್ಲಿಸಿ ಹೋಗ್ತಾನೆ. ಇಲ್ಲಿ ಸಾಕ್ಷಿ ಕಾರೊಳಗೆ ಕುಂತಿರ್ತಾಳೆ. ಇಲ್ಲಿ ರಾಜು ಹೋಗಿರೋದು ನೋಡಿ ರಾಜುನೇ ಅಂಥೇಳಿ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಹಲೋ ಅಂತ ರಾಜುಗೆ ಫೋನ್ ಮಾಡಿದಾಗ ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಅಲ್ಲಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ. ಅದೇ ಟೈಮಿಗೆ ಹೋಗೋಣ ನಡಿ ಅಂತೆಲ್ಲ ಹೇಳಿ ನಾನೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಇದೇ ಟೈಮಿಗೆ ಸಾಕು ಎಲ್ಲಿ ಹೋದ್ಲು ಅಂತ ಮಾರಾಳಿ ಕೇಳ್ತಾ ಈ ಮೂಗ್ಬಟ್ಟ ನನ್ನ ಗಂಡ ಕೊಡ್ಸೋಣ ಅರ್ಧ ಗ್ರಾಮ್ ಇದೆ ಅದಲ್ಲ ಮಾತು ಬರಲ್ಲ ಇದರಲ್ಲಿ ಹುಡುಗಿ ಇದ್ಲಲ್ಲ ಎಲ್ಲಿ ಅಂತ ಕೇಳ್ತಾನೆ. ಆ ಹೂ ಮಾರಾಕಿ ನೀನು ಹೆಂಡ್ತಿನ ಹಂಗೆಲ್ಲ ಹೇಳಿ ಹೋಗ್ಬಿಡ್ತಾ. ಇಲ್ಲಿದ ಏನಿಲ್ಲ ಮಲ್ಲಿಕಾ ಅಂತ ನಿಜ ಹೇಳಿ ಬಾವ ಈ ಮದುವೆ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೆ ಅಂತ ಕೇಳಿದಾಗ ನೋ ಅಂತೆಲ್ಲ ಹೇಳಿದಾಗ ನಥಿಂಗ್ ಲೈಕ್ ದ್ಯಾಟ್ ಅಂತೆಲ್ಲ ಹೇಳಿ ಆದಿತ್ಯ ಏನೇ ಡೌಟ್ಸ್ ಇದ್ರು ನನ್ನ ಜೊತೆ ಸಂಕೋಚ ಇಲ್ಲದ ಶೇರ್ ಮಾಡ್ಕೊಳ್ಳಿ ಅಂತ. ಅದಿತಿ ಮದುವೆ ಬಗ್ಗೆ ನಮ್ಮ ನಿಕ್ಕಿ ಮದುವೆ ವಿಚಾರ ಬಂದು ನೀನು ಅವಳ ಅಣ್ಣನಾಗಿ ಮದುವೆ ಬಗ್ಗೆ ಒಪಿನಿಯನ್ ಕೊಡ್ತೇವೆ ಆದರೂ ಮ್ಯಾಟ್ರ್ ಆಗುತ್ತೆ ಅಂತೆಲ್ಲ ಹೇಳಿದಾಗ ಹಾಗಂತ ನಾನು ನಿಕ್ಕಿನ ಎತ್ತುತ್ತಾ ಇಲ್ಲ ನನ್ನನ್ನು ಸುಮ್ಮನೆ ಇದ್ದು ಬಿಡಂದ್ರೆ ಅದೇ ಓಕೆ ಆಗುತ್ತೆ ಮನೀಶ್ ಅಂತೆಲ್ಲ ಹೇಳಿ ಜಗಳ ಹಚ್ತಿರ್ತಾರೆ. ಆದರೆ ನನಗಿರೋ ಸಮಸ್ಯೆ ನನಗಿರೋ ಭಯನೇ ಬೇರೆ. ಎಷ್ಟು ಬೈತೀಯ ನೀನು ಅಂತೆಲ್ಲ ಹೇಳಿ ಗಿಫ್ಟ್ ಎಲ್ಲಿ ಅಂತೆಲ್ಲ ಕೇಳ್ತಾನೆ. ಆ ಸಾಕ್ಷಿ ಇದು ಎಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಜಗಳ ನಡೆದ ಅಲ್ಲ ಬಾಬಾ ಅದು ನಾವೇನು ಅದಿತಿಗೆ ಅಂತ ನನಗೂ ಮಗಳೇ ನನ್ನ ಮಗನೇ ಅವಳ ತಂಗಿನೇ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ನಮಗೂ ಆದಿತ್ಯ ಸುಖವಾಗಿರ್ಬೇಕು ಮುಖ್ಯ ಅಂತೆಲ್ಲ ನಾನು ನಿಮ್ಮನ್ನು ಹೊರಗಿಟ್ಟು ಮಾತಾಡಲಿಲ್ಲ ಮಲ್ಲಿಕಾ ಅಂತೆಲ್ಲ ಹೇಳಿ ನಾವೆಲ್ಲರೂ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಾ ಗಿಫ್ಟ್ ಎಲ್ಲಿ ಅಂತ ಸನ್ನೆ ಮಾಡಿ ಹೇಳ್ತಾ ಇರ್ತಾನೆ. ನೀವೇನು ಇಷ್ಟೊಂದು ಇದೇ ರೀತಿ ಮಾಡಿದರೆ ಪ್ರೋಮ್ಯಾಕ್ಸಲ್ಲಿ ರೆಕಾರ್ಡ್ ಆಗಿಬಿಡ್ತೀನಿ. ಹೈಟು ರಾಜು ಎಷ್ಟಿದ್ದಾರೆ ಹೈಟ್ ಎಷ್ಟಿದ್ದಾರೆ ನಮ್ಮ ಪೇಯಿಂಗ್ ಎಷ್ಟು ನಮ್ಮ ಮನೇಲಿರೋರು ಇಷ್ಟಿರ್ತಾರೆ ಅಂತೆಲ್ಲ ಹೇಳಿದಾಗ ನಾಯಿಗಳೇನವು ಅದೇ ಟೈಮಿಗೆ ರಾಜು ಹೆಂಗಿರ್ತಾನೆ ಜುಬ್ಬ ಪೈಜಾಮ ಹಾಕೊತಾನೆ ಆ ಡ್ರೆಸ್ ಈ ಡ್ರೆಸ್ ಎಲ್ಲದ್ರ ಬಗ್ಗೆ ಎನ್ಕ್ವೈರಿ ನಡೀತಾನೆ ಇರ್ತೈತೆ. ಎನ್ಕ್ವೈರಿ ನಡೀತಾ ಇರಬೇಕಾದ್ರೆ ಮೀಸೆ ಇದೆ ಗಡ್ಡ ಬಿಟ್ಟಿದ್ದಾರ ಅಂತೆಲ್ಲ ಹೇಳಿ ಸಿಂಪಲ್ ವಾಚ್ ಕಟ್ಕೊತಾರೆ ಜುಬ್ಬ ಪೈಜಾಮ ಹಾಕೊತಾರೆ ಅಂತ ಹೇಳಿದ ನಿಮ್ಮಷ್ಟಲ್ಲ ಅಂತ ಸ್ವಲ್ಪ